ಸಮ ಕತ್ತರಿಸಿ ಭಾಗವಾಯಿತು. ಭಾಗವನ್ನು ಗಣಿತದಲ್ಲಿ ಭಿನ್ನ ಎನ್ನುವೆವು. ಭಾಗವನ್ನು ಗಣಿತದಲ್ಲಿ ಭಿನ್ನ ಎನ್ನುವೆವು. ಹಣ್ಣು ಸಮ ಕತ್ತರಿಸಿ ಭಾಗವಾಯಿತು. ಹಣ್ಣು ಸಮ ಕತ್ತರಿಸಿ ಭಾಗವಾಯಿತು. ಭಾಗವನ್ನು ಗಣಿತದಲ್ಲಿ ಭಿನ್ನ ಎನ್ನುವೆವು. ಭಾಗವನ್ನು ಗಣಿತದಲ್ಲಿ ಭಿನ್ನ ಎನ್ನುವೆವು. ಭಿನ್ನಗಳ ಒಟ್ಟು ಮಾಡಿ ರಾಶಿಯಾಯಿತು. ಭಿನ್ನಗಳ ಒಟ್ಟು ಮಾಡಿ ರಾಶಿಯಾಯಿತು. ಭಿನ್ನ ರಾಶಿ ಎಂದರೀಗ ನಮಗೆ ತಿಳಿಯಿತು. ಭಿನ್ನ ರಾಶಿ ಎಂದರೀಗ ನಮಗೆ ತಿಳಿಯಿತು. ಹಣ್ಣು ಸಮ ಕತ್ತರಿಸಿ ಭಾಗವಾಯಿತು. ಹಣ್ಣು ಸಮ ಕತ್ತರಿಸಿ ಭಾಗವಾಯಿತು. ಭಾಗವನ್ನು ಗಣಿತದಲ್ಲಿ ಭಿನ್ನ ಎನ್ನುವೆವು. ಭಾಗವನ್ನು ಗಣಿತದಲ್ಲಿ ಭಿನ್ನ ಎನ್ನುವೆವು. ರಾಶಿಯಿಂದ ತೆಗೆದ ಭಾಗ ಅಂಶವಾಯಿತು. ರಾಶಿಯಿಂದ ತೆಗೆದ ಭಾಗ ಅಂಶವಾಯಿತು. ಅಂಶವನ್ನು ಅಡ್ಡಗೆರೆಯ ಮೇಲೆ ಬರೆವೆವು. ಅಂಶವನ್ನು ಅಡ್ಡಗೆರೆಯ ಮೇಲೆ ಬರೆವೆವು. ರಾಶಿಯ ಒಟ್ಟು ಭಾಗ ಛೇದವಾಯಿತು. ರಾಶಿಯ ಒಟ್ಟು ಭಾಗ ಛೇದವಾಯಿತು. ಛೇದವನ್ನು ಅಡ್ಡಗೆರೆಯ ಕೆಳಗೆ ಬರೆವೆವು. ಛೇದವನ್ನು ಅಡ್ಡಗೆರೆಯ ಕೆಳಗೆ ಬರೆವೆವು. ಅಂಶ ಛೇದ ಸೇರಿ ಭಿನ್ನ ರಾಶಿಯಾಯಿತು. 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 ಸಮ ವಿಷಮ ಮಿಶ್ರವೆಂಬ ರೂಪ ಪಡೆಯಿತು. ಸಮ ವಿಷಮ ಮಿಶ್ರ ಎಂಬ ರೂಪ ಪಡೆಯಿತು. ಅಂಶ ಕಡಿಮೆ ಛೇದ ಹೆಚ್ಚು ಸಮ ಭಿನ್ನ ರಾಶಿಯು. ಅಂಶ ಕಡಿಮೆ ಛೇದ ಹೆಚ್ಚು ಸಮ ಭಿನ್ನ ರಾಶಿಯು. ಅಂಶ ಹೆಚ್ಚು ಛೇದ ಕಡಿಮೆ ವಿಷಮ ಭಿನ್ನ ರಾಶಿಯು. ಅಂಶ ಹೆಚ್ಚು ಛೇದ ಕಡಿಮೆ ವಿಷಮ ಭಿನ್ನ ರಾಶಿಯು. ಸಮ ಭಿನ್ನ ರಾಶಿಯೊಡನೆ ಪೂರ್ಣಾಂಕ ಬಂದರೆ. 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 ಅದನ್ನೇ ನಾವು ಮಿಶ್ರ ಭಿನ್ನ ರಾಶಿ ಎಂದು ಕರೆವೆವು. ಅದನ್ನೇ ನಾವು ಮಿಶ್ರ ಭಿನ್ನ ರಾಶಿ ಎಂದು ಕರೆಯುವೆವು. ನಡೆವ ಲೆಕ್ಕ ಮಾಡಿ ನಾವು ನಲಿಯುವ. ಊರುಗಳ ಲೆಕ್ಕ ಮಾಡಿ ನಾವು ನಲಿಯುವ. ಗುಣಾಕಾರ ಭಾಗಕಾರ ಮಾಡಿ ಕಲಿಯುವ. ಗುಣಾಕಾರ ಭಾಗಕಾರ ಮಾಡಿ ಕಲಿಯುವ. ಹಣ್ಣು ಸಮ ಕತ್ತರಿಸಿ ಭಾಗವಾಯಿತು. ಹಣ್ಣು ಸಮ ಕತ್ತರಿಸಿ ಭಾಗವಾಯಿತು. ಭಾಗವನ್ನು ಗಣಿತದಲ್ಲಿ ಭಿನ್ನ ಎನ್ನುವೆವು. ಭಾಗವನ್ನು ಗಣಿತದಲ್ಲಿ ಭಿನ್ನ ಎನ್ನುವೆವು. ಭಾಗವನ್ನು ಗಣಿತದಲ್ಲಿ ಭಿನ್ನ ಎನ್ನುವೆವು. ಭಾಗವನ್ನು ಗಣಿತದಲ್ಲಿ ಭಿನ್ನ ಎನ್ನುವೆವು. Okay, thank you very much. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು.